25ನೇ ಸಾಲಿನ SSLC ರಿಸಲ್ಟ್ ಕೂಡ ಪ್ರಕಟ ಆಗಿರೋದು ಗೊತ್ತಿದೆ. ಹಾಗೆ ಯಾವಾಗ SSLCಗೆ ಕಾಲಿಡ್ತಾರೆ ಅವಾಗಿನಿಂದ SSLC ಎಕ್ಸಾಮ್ ಮುಗಿಯೋ ತನಕನೂ ಕೂಡ ತಮ್ಮದೇ ಆದ ರೀತಿಯಲ್ಲಿ ಶ್ರಮವನ್ನ ಪಟ್ಟು ಅವ್ರದೇ ಆದಂತಹ ಒಂದು ಓದಿನ ಕ್ರಮವನ್ನ ಅನುಸರಿಸ್ತಾ ಹೆಚ್ಚೆಚ್ಚು ಅಂಕಗಳನ್ನ ಪಡೆದುಕೊಳ್ತಾ ಕಾಲೇಜಿಗೆ ಹಾಗೆ ಪೋಷಕರಿಗೆ ಜೊತೆಗೆ ಶಾಲೆಗೆ ಕೂಡ ಕೀರ್ತಿಯನ್ನ ತಂದಿರುವಂತದ್ದು. ಸೊ ಈ ನಿಟ್ಟಿನಲ್ಲಿ ನೋಡ್ತಾ ಹೋಗೋದಾದ್ರೆ ನಮ್ಮ ತುಮಕೂರಿನ ಪ್ರತಿಷ್ಠಿತ ಶಾಲೆ ಅಂತ ಹೇಳ್ಕೊಳ್ಳಾಗ್ತಾ ಇರುವಂತಹ ಶ್ರೀ ಗುರುಕುಲ್ ಶಾಲೆಯ ವಿದ್ಯಾರ್ಥಿಗಳು ಕೂಡ ಇವತ್ತು ಅತ್ಯಂತ ಹೆಚ್ಚು ಅಂಕಗಳನ್ನ ಪಡೆದುಕೊಂಡು ಶಾಲೆಗೆ ಜೊತೆಗೆ ಪೋಷಕರಿಗೆ ಕೀರ್ತಿಯನ್ನ ತಂದಿದ್ದಾರೆ. ಹಾಗೆ ವಿದ್ಯಾರ್ಥಿಗಳು ಕೂಡ ಸ್ಟುಡಿಯೋದಲ್ಲಿ ಈಗ ನನ್ನೊಟ್ಟಿಗೆ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವರನ್ನ ವೆಲ್ಕಮ್ ಮಾಡ್ತಾ ಹೋಗ್ತಾ ಇದ್ದೀನಿ. ಮೊದಲನೇದಾಗಿ 625ಕ್ಕೆ 621 ಅಂಕಗಳನ್ನ ಇಬ್ಬರು ಪಡೆದುಕೊಂಡಿದ್ದಾರೆ ಶ್ರೀ ಗುರುಕುಲ್ ಶಾಲೆಯ ವಿದ್ಯಾರ್ಥಿಗಳು ಮಂದಾರ್ ಹಾಗೆ ಭೂಮಿ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರು 625ಕ್ಕೆ 620 ಅಂಕಗಳನ್ನ ಪಡೆದುಕೊಂಡಿದ್ದಾರೆ ಉದಿತಾ. ವೆಲ್ಕಮ್ ಉದಿತಾ. ಓಕೆ, ಸೊ 3 ಜನಕ್ಕೂ ಕೂಡ ಕಂಗ್ರಾಟ್ಸ್ ನಮ್ಮ ವಾಹಿನಿಯ ಪರವಾಗಿ ಹಾಗೆ ನಿಮ್ಮ ಶಾಲೆಯ ಪರವಾಗಿ. ಸೊ ಮಂದಾರ್, ಹೇಗೆ ಅನ್ನಿಸ್ತಾ ಇದೆ? ಖುಷಿ ಇದೆಯಾ ನೀವು ತಗೊಂಡಿರುವಂತಹ ಮಾರ್ಕ್ಸ್ ನಲ್ಲಿ? ಖುಷಿ ಆಗ್ತಿದೆ, ಆದ್ರೆ ಇನ್ನೂ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿದ್ದೆ, ಅದು ಎಲ್ಲಿ ಇನ್ನೊಂದು 4 ಮಾರ್ಕ್ಸ್ ಕಮ್ಮಿ ಆಯ್ತು ಅಂತ ಅನ್ನಿಸ್ತಾ ಇದೆ ನಿಮ್ಗೆ? ಮೋಸ್ಟ್ಲಿ ಅಂಡರ್ಲೈನ್ ಮಾಡಿರ್ಲಿಲ್ಲ ಅನ್ಸುತ್ತೆ ಕೀ ಆನ್ಸರ್ಸ್ಗೆ, ಅಲ್ಲಿಂದ ಹೋಗಿರ್ಬೋದು. ಅಲ್ಲಿ ನಿಮ್ಗೆ ಏನೋ ಮಾರ್ಕ್ಸ್ ಮೈನಸ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಓಕೆ, ಫಸ್ಟ್ ರಿಸಲ್ಟ್ ನೋಡಿದ್ಯಾ ಯಾರು? ನಾನೇ. ಹೇಗೆ ಅನ್ನಿಸ್ತು ಅವಾಗ? ಖುಷಿ ಆಯ್ತು. ಮನೇಲಿ ಏನಂದ್ರು ಪೇರೆಂಟ್ಸ್? ಪ್ರೌಡ್ ಆಯ್ತು ಅಂತ. ಓಕೆ, ಶಾಲೆಯಲ್ಲಿ ಏನಂದ್ರು ನಿಮ್ಮ ಟೀಚರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಅವರೆಲ್ಲ ಏನಂದ್ರು? ಚೆನ್ನಾಗಿ ಮಾಡಿದ್ಯಾ, ಎಕ್ಸ್ಪೆಕ್ಟ್ ಮಾಡಿದೀನಿ ನಿಂದ ಅಂತ ಅಂತಿದ್ರು. ಇನ್ನೂ ಸ್ವಲ್ಪ ಬರ್ಬೇಕಿತ್ತು, ಆದ್ರೂ ಪರವಾಗಿಲ್ಲ ಅಂತ. ಓಕೆ, ಫೈನ್. ಸೊ ಭೂಮಿ, ಹೇಗೆ ಅನ್ನಿಸ್ತಾ ಇದೆ ನಿಮ್ಗೆ? ಖುಷಿ ಇದೆಯಾ ನೀವು ತಗೊಂಡಿರೋ ಮಾರ್ಕ್ಸ್ ಅಲ್ಲಿ, ಅಥವಾ ಇನ್ನೂ 4 ಮಾರ್ಕ್ಸ್ ಇನ್ನೂ ಬರ್ಬೇಕಿತ್ತು ಅಂತ ಅನ್ನಿಸ್ತಿದ್ಯಾ? ಬರ್ಬೇಕಿತ್ತು ಅನ್ನಿಸ್ತು. ಎಲ್ಲಿ ಹೋಯ್ತು ಇನ್ನ 4 ಮಾರ್ಕ್ಸ್ ಅಂತ ಅನ್ನಿಸ್ತಾ ಇದೆ ನಿಮ್ಗೆ? ಎಲ್ಲೋ ಮೈನ್ಯೂಟ್ ಮಿಸ್ಟೇಕ್ಸ್ ಆಗಿರುತ್ತಲ್ವಾ, ಅಲ್ಲಿ ಹೋಗಿರ್ಬೋದು ಅಂತ ಅನ್ಸುತ್ತೆ. ಯಾರು ಫಸ್ಟ್ ರಿಸಲ್ಟ್ ನೋಡಿದ್ದು? ನಾನೇ. ಓಕೆ, ಹೇಗೆ ಅನ್ನಿಸ್ತು? ಖುಷಿ ಆಯ್ತು. ಏನಂದ್ರು ಮನೆಯಲ್ಲಿ ನಿಮ್ ಪೇರೆಂಟ್ಸ್? ಎಫರ್ಟ್ಸ್ ಹಾಕಿದ್ದಕ್ಕೂ ಬಂದಿದೆ, ಆದ್ರೆ ಅದು 4 ಮಾರ್ಕ್ಸ್ ಹೋಯ್ತಲ್ಲ ಅಷ್ಟೇ. ಓಕೆ, ಆದ್ರೂ 621 ಮಾರ್ಕ್ಸ್ ತೆಗಿಯೋದು ಇದು ಕಮ್ಮಿ ಮಾತಲ್ವೇ ಅಲ್ಲ. ಇಟ್ಸ್ ನಾಟ್ ಎನ್ ಈಸಿ ಜಾಬ್ ಅಲ್ವಾ? ಹೌದು ತಾನೆ? ಓಕೆ, ಸೊ ಎಷ್ಟು ವರ್ಷಗಳಿಂದ ನೀವು ಆ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿದ್ರಿ? 13 ವರ್ಷ. ಫಸ್ಟ್ M1 ಇಂದನೂ ಅಲ್ಲೇ ಇರೋದು. ಓಕೆ, M1 ಇಂದ ಈಗ ಟಿಲ್ 10th ಸ್ಟ್ಯಾಂಡರ್ಡ್ ವರ್ಗೂ ಕೂಡ ಅಲ್ಲೇ ಇರುವಂತದ್ದು. ಅವಾಗೆಲ್ಲ ನಿಮ್ಮ ಓದಿನ ಕ್ರಮ ಯಾವ ತರ ಇತ್ತು? ಸೊ ಆಗೆಲ್ಲ ಎಕ್ಸಾಮ್ಸ್ ಮತ್ತೆ ಟೆಸ್ಟ್ ಗಳಲ್ಲೆಲ್ಲ ಹೇಗೆ ನೀವು ಮಾರ್ಕ್ಸ್ ನ ಸ್ಕೋರ್ ಮಾಡ್ತಾ ಇದ್ರಿ? ಅವಾಗಿಂದನೂ ಚೆನ್ನಾಗೇ ಇತ್ತು. ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ರು, ಫ್ರೆಂಡ್ಲಿ ಟೀಚರ್ಸ್, ಕ್ಯಾಂಪಸ್ ಎಲ್ಲ ಚೆನ್ನಾಗಿದೆ. ಓಕೆ, ಸೊ ಉದಿತಾ, ನೀವು ಎಕ್ಸ್ಪೆಕ್ಟ್ ಮಾಡಿದ್ರ 620 ಬರುತ್ತೆ ಅಥವಾ ಇನ್ನು 620 ಮೇಲೆ ಇನ್ನೂ 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ಜಾಸ್ತಿ ಬರ್ಬೇಕಿತ್ತಂತ ಅನಿಸ್ತಿದ್ಯಾ? ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ರೆ ನೀವು? ಆಲ್ಮೋಸ್ಟ್ ಔಟ್ ಆಫ್ 4 ಅಂತಾನೆ ಎಕ್ಸ್ಪೆಕ್ಟ್ 625 ಔಟ್ ಆಫ್ 625. ಎಲ್ಲಿ ಮಾರ್ಕ್ಸ್ ಹೋಯ್ತು ಅಂತ ಅನ್ನಿಸ್ತಾ ಇದೆ ನಿಮ್ಗೆ? ಮಿಸ್ಟೇಕ್ಸ್ ಏನಾದ್ರೂ ಆಗಿರುತ್ತೆ? ಅಲ್ಲ, ನೀವು ಈಗ ಎಕ್ಸಾಮ್ ಬಂದು ಮನೆಗೆ ಬಂದಾಗ ನೀವೇ ಇವ್ಯಾಲ್ಯುವೇಟ್ ಮಾಡ್ಕೊಳ್ತಾ ಇದ್ರಾ? ಸೊ ಇಷ್ಟ ಅಂಕಗಳಿಗೆ ಇಷ್ಟು ಬರ್ದಿದ್ದೀನಿ, ನನ್ಗೆ ಇಲ್ಲೊಂದು ಮಾರ್ಕ್ಸ್ ಹೋಗ್ಬೋದು, ಆ ತರ ನೀವು ಅನ್ಕೊಂಡ್ ರೀತಿ ಏನಾದ್ರೂ ಆಗಿರ್ಬೋದಾ? ಹಂಗೇನಿಲ್ಲ. ನೀವ್ ಎಷ್ಟು ವರ್ಷಗಳಿಂದ ಅದೇ ಶಾಲೆಯಲ್ಲಿ ಓದ್ತಾ ಇದ್ರಿ? 13 ವರ್ಷ. ಹೆಂಗಿತ್ತು ಅವಾಗಿಂದ ಇವಾಗಿನವರೆಗೂ ನಿಮ್ಮ ಓದಿನ ಕ್ರಮ ಹೆಂಗಿತ್ತು, ಯಾವ ತರ ಅಂತ ಹೇಳಿದೆಲ್ಲ? ಟೀಚರ್ಸ್ ಎಲ್ಲ ತುಂಬಾ ಫ್ರೆಂಡ್ಲಿ ಆಗಿದ್ರು, ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ರು, ಮತ್ತೆ ಸ್ಟಾರ್ಟಿಂಗ್ ಇಂದನೂ ಓದ್ತಾ ಇದ್ದೆ. ಓಕೆ, ವೆರಿ ಫೈನ್. ಸೊ ನೀವು ಮಂದಾರ್ ಎಷ್ಟು ವರ್ಷಗಳಿಂದ ಅದೇ ಶಾಲೆಯಲ್ಲಿ? ನಾನು 13 ಇಯರ್ಸ್. ವೆರಿ ಫೈನ್. ಸೊ ಹೆಂಗಿತ್ತು ನಿಮ್ಮ ಓದಿನ ಕ್ರಮ ಅಲ್ಲಿಂದ ಹಿಡಿದು M1 ಇಂದ ಹಿಡಿದು 10th ವರ್ಗು? M1 ಇಂದ 7th ತನಕ ಚೆನ್ನಾಗಿತ್ತು. 8th ಅಲ್ಲಿ ಒಂದ್ ಸ್ವಲ್ಪ ಡೌನ್ ಆಯ್ತು. ಮತ್ತೆ ಯಾಕೆ ಡೌನ್ ಆಯ್ತು? ಅದು ಸ್ವಲ್ಪ ನೆಗ್ಲಿಜೆನ್ಸಿ. ಆಮೇಲೆ 9th 10th ಇಂದ ಮತ್ತೆ ಟ್ರ್ಯಾಕ್ ಬಂತು. ಸೊ ಹೆಂಗ್ ಪಿಕಪ್ ಮಾಡ್ಕೊಂಡ್ರಿ ನೀವು ಅದನ್ನ 9th ಗೆ? 8th ಅಲ್ಲಿ ನೆಗ್ಲಿಜೆನ್ಸಿ ಮಾಡಿ ಯಾರೆಲ್ಲ ಕಾರಣ ಅದಕ್ಕೆ ಪಿಕಪ್ ಮಾಡ್ಕೊಳ್ಳೋದು? ಹೆಂಗೆಲ್ಲ ಟೀಚ್ ಮಾಡ್ತಾ ಇದ್ರು ನಿಮ್ಗೆ? ಅಂದ್ರೆ ಅವರು ಚೆನ್ನಾಗಿ ಟೀಚ್ ಮಾಡ್ತಿದ್ರು, ನಾವು ಆ ಟೈಮಲ್ಲಿ ಕೇಳ್ತಿರ್ಲಿಲ್ಲ. ಈಗ ಸ್ವಲ್ಪ ಸೀರಿಯಸ್ ಬಂದ್ಮೇಲೆ ಕಾನ್ಸಂಟ್ರೇಷನ್ ಮಾಡಕ್ ಸ್ಟಾರ್ಟ್ ಮಾಡಿದೆ, ಅದಕ್ಕೆ ಚೆನ್ನಾಗಿ ಬಂತು. ಓಕೆ, ಫೈನ್. ಸೊ ಭೂಮಿ, ಹೆಂಗಿತ್ತು ನಿಮ್ಮ ಅಧ್ಯಯನದ ಕ್ರಮ, ಅಧ್ಯಯನದ ದಿನಚರಿ ಯಾವ ತರ ಇತ್ತು? ಟೀಚರ್ಸೇ ಟೈಮ್ ಟೇಬಲ್ ಹಾಕೊಡೋರು, ಪೇರೆಂಟ್ಸ್ ಜೊತೆ ಮೀಟಿಂಗ್ಸ್ ಮಾಡಿ ನಮಗೆ ಏನೇನು ಬೇಕು ಅವ್ರ ಕಡೆಯಿಂದ ಸಪೋರ್ಟ್, ನಾವು ಎಲ್ಲೆಲ್ಲಿ ಲ್ಯಾಗ್ ಆಗ್ತಾ ಇದೀವಿ ಎಲ್ಲ ತಗೊಂಡು ಅವರೇ ಗೈಡ್ ಮಾಡೋರು ಏನು ಮಾಡಬೇಕು ಅಂತ. ಅದಕ್ಕೆ ಪೇರೆಂಟ್ಸು ಸಪೋರ್ಟ್ ಮಾಡೋರು. ಸೊ ಹಂಗೆ ನಡೀತು. ಓಕೆ, ಸೊ ಉದಿತಾ, ನೀವು ದಿನದಲ್ಲಿ ಎಷ್ಟು ಗಂಟೆಗಳ ಕಾಲ ಓದ್ತಾ ಇದ್ರಿ? ಹೆಂಗಿತ್ತು ನಿಮ್ಮ ಓದಿನ ದಿನಚರಿ? ದಿನಕ್ಕೊಂದು 4 hours ಓದ್ತಾ ಇದ್ವಿ.
ಅದಾದಮೇಲೆ ಪ್ರಿಪ್ರೇಟರೀಸ್ ಎಲ್ಲ ತುಂಬ ಜಾಸ್ತಿ, ಲೈಕ್ 6 ಪ್ರಿಪ್ರೇಟರೀಸ್ ಮಾಡಿದ್ರು. ಓಕೆ. ಸೊ ಅವಾಗೆಲ್ಲ ಓದಿ ಸಿಲೆಬಸ್ ಎಲ್ಲ ಫುಲ್ ಕಂಪ್ಲೀಟಾಗಿ ರಿವಿಷನ್ ಆಗ್ತಾಯಿತ್ತು. 6 ಪ್ರಿಪ್ರೇಟರೀಸ್ ಅಲ್ಲಿ ನಿಮ್ಮ ಮಾರ್ಕ್ಸ್ ಸ್ಕೋರಿಂಗ್ ಯಾವ ಥರ ಇತ್ತು? ಫಸ್ಟ್ 2 ಪ್ರಿಪ್ರೇಟರೀಸಲ್ಲಿ ಸ್ವಲ್ಪ ಡೌನ್ ಆಗಿ ಬರ್ತಾ ಇತ್ತು, ಡಿಫಿಕಲ್ಟಿ ಲೆವೆಲ್ ತುಂಬ ಜಾಸ್ತಿ ಇತ್ತು ಕ್ವಶನ್ ಪೇಪರ್ಸಲ್ಲಿ. ಬಟ್ ಆಮೇಲೆ ಹಂಗೆ ಪ್ರಾಕ್ಟೀಸ್ ಆಗ್ತಾ ಇವಾಗ ಫೈನಲ್ ಎಕ್ಸಾಮ್ ಈಸಿ ಆಗುತ್ತೆ. ಓಕೆ. ಸೊ ಮಂದಾರ್, ಈಗ ನಿಮ್ಮ ಶಾಲೆಯಲ್ಲಿ ಟೀಚರ್ಸು ಒಂದು ಲೆಸನ್ ಅಂತ ಹೇಳಿ ತಗೊಂಡ್ರೆ ಅದಕ್ಕೆ ಯಾವ ಥರ ಪ್ರಾಮುಖ್ಯತೆ ಕೊಡಬೇಕು, ಯಾವ ಥರ ಅದನ್ನ ನೆನಪಲ್ಲಿ ಇಟ್ಕೋಬೇಕು, ಯಾವ ಥರ ಓದಬೇಕು, ಯಾವ ಥರ ಇದೆಲ್ಲ ಹೆಂಗೆ ಹೇಳ್ಕೊಡ್ತಾ ಇದ್ರು ನಿಮಗೆ? ಅಂದ್ರೆ ಲ್ಯಾಂಗ್ವೇಜಸ್ ಆದ್ರೆ ಸ್ಟೋರಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಆಮೇಲೆ ರಿಲೇಟೇಬಲ್ ಬರೀರಿ ಅಂತಿದ್ರು. ಈ ಕೋರ್ ಸಬ್ಜೆಕ್ಟ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಮತ್ತೆ ಕ್ಲಾಸಲ್ಲಿ ಕ್ಲೀನಾಗಿ ಕೇಳಿ ಟಾಪಿಕ್ ಅರ್ಥ ಮಾಡ್ಕೊಳ್ಳಿ, ಬಯೋಟ್ ಹೊಡಿಯಕ್ಕೆ ಹೋಗ್ಬೇಡಿ ಅಂತಿದ್ರು. ಅದರಿಂದ ಸ್ವಲ್ಪ ಹೆಲ್ಪ್ ಆಯ್ತು. ಓಕೆ. ಸೊ ನೀವು ಮನೆಯಲ್ಲಿ ಹೆಂಗ್ ಓದ್ತಾ ಇದ್ರಿ ಭೂಮಿ? ಎಷ್ಟು ಗಂಟೆಗಳ ಕಾಲ ಓದ್ತಾ ಇದ್ರಿ? ನಾನು 4 to 5 hours. ಆಮೇಲೆ ಹೋಮ್ ವರ್ಕ್ಸ್, ಪ್ರಾಕ್ಟೀಸ್ ಪೇಪರ್ಸ್ ಎಲ್ಲ ಕೊಡ್ತಾ ಇದ್ರು. ಎಕ್ಸ್ಟ್ರಾ ಕ್ಲಾಸ್ ಅಂತ ಹೇಳಿ ಸ್ಕೂಲಲ್ಲೇ ಮಾಡ್ತಾ ಇದ್ರ? ಅದೆಷ್ಟು ಅವರ್ ತಗೋತಾ ಇದ್ರು? ಅದೆಲ್ಲ ನಿಮ್ಗೆ ಹೆಂಗ್ ಯೂಸ್ ಆಯ್ತು? ಸ್ಕೂಲಲ್ಲಿ ಗ್ರೂಪ್ಸ್ ಮಾಡ್ತಾ ಇದ್ರು, ಆಮೇಲೆ ಎಕ್ಸ್ಟೆಂಡ್ ಮಾಡ್ತಾ ಇದ್ರು ಸ್ಕೂಲ್ ಹಾರ್ಸ್ನ 9 o'clock ತನಕ ಎಕ್ಸ್ಟೆಂಡ್ ಮಾಡ್ತಾ ಇದ್ರು. ಹಾಲಿಡೇಸಲ್ಲೂ ಬೇಕಿದ್ರೆ ಬಂದು ಸ್ಕೂಲಲ್ಲೇ ಓದ್ಬೋದಾಗಿತ್ತು. ಅವ್ರಿಗೆ ಅವ್ರ ಕಡೆಯಿಂದ ಹೆಂಗೆಲ್ಲ ಸಪೋರ್ಟ್ ಮಾಡೋಕ್ಕಾಗುತ್ತೋ ಹಾಗೆಲ್ಲ ಮಾಡ್ತಾ ಇದ್ರು. ಓಕೆ. ಸೊ ನಾ ಮಂದಾರಿಗೆ ಹೇಳ್ದಾಗೆ ಯಾವ ತರ ಒಂದು ಲೆಸನ್ ಅಂತ ಹೇಳಿ ತಗೊಂಡ್ಮೇಲೆ, ಈಚ್ ಸಬ್ಜೆಕ್ಟ್ ಅಲ್ಲಿ ಒಂದು ಲೆಸನ್ ಅಂತ ಹೇಳಿ ತಗೊಂಡ್ಮೇಲೆ ಅದನ್ನ ಹೆಂಗ್ ಪ್ರಾಕ್ಟೀಸ್ ಮಾಡ್ಬೇಕು, ಹೆಂಗೆ ನಾವು ಅದನ್ನ ಅರ್ಥೈಸ್ಕೊಳ್ಬೇಕಂತ ಹೇಳ್ತಾ ಇದ್ರು. ಒಂದೊಂದು ಸಬ್ಜೆಕ್ಟಲ್ಲೂ ಒಂದೊಂದು ಚಾಪ್ಟರ್ಗೂ ಕ್ವೆಶನ್ಸು, ಅಪ್ಲಿಕೇಟಿವ್ ಕ್ವೆಶನ್ಸು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯಾವ್ಯಾವ ಥರ ಬರ್ಬೋದೋ ಬೇರೆ ಕಡೆಯಿಂದ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಟೀಚರ್ಸ್ ಅವರು ವರ್ಕ್ ಮಾಡಿ ತಂದು ಕೊಡ್ತಾ ಇದ್ರು. ಓಕೆ, ವೆರಿ ನೈಸ್. ನೀವೇನು ಹೇಳ್ತೀರಾ ಉದಿತಾ? ತುಂಬ ಚೆನ್ನಾಗಿ ಅವರು ನಮ್ಗೆ ಹೆಲ್ಪ್ ಮಾಡಿದ್ದಕ್ಕೆ ಈ ಥರ ಮಾರ್ಕ್ಸ್ ಥರ ಆಯಿತು. ಓಕೆ. ಸೊ ಈಗ ನೀವು ಪ್ರಿಪ್ರೇಟರ್ಸ್ ಅಲ್ಲೆಲ್ಲ ಮಾರ್ಕ್ಸ್ ಡೌನ್ ಆದ್ಮೇಲೆ ಅದನ್ನ ಹೆಂಗೆ ನೀವು ಕವರ್ ಮಾಡ್ಕೋತಾ ಇದ್ರಿ? ಟೀಚರ್ಸ್ ಎಲ್ಲ ಎಲ್ಲೆಲ್ಲಿ ಹೋಗ್ತಾ ಇದೆ, ಇನ್ನೂ ಏನು ಫೋಕಸ್ ಮಾಡಬೇಕು ಅಂತ ಹೇಳ್ತಾ ಇದ್ರು. ಎಷ್ಟು ಪ್ರಿಪ್ರೇಟರೀಸ್ ಮಾಡಿದ್ದಾರೆ ನಿಮ್ಮ ಶಾಲೆಯಲ್ಲಿ? 6 ಪ್ರಿಪ್ರೇಟರೀಸ್ ಮಾಡಿ ಒಂದು ಸ್ಟೇಟ್ ಪ್ರಿಪ್ರೇಟರಿ. ಸೊ ಫಸ್ಟ್ ಪ್ರಿಪ್ರೇಟರಿಗೂ ಲಾಸ್ಟ್ 6th ಪ್ರಿಪ್ರೇಟರಿಗೂ ಡಿಫ್ರೆನ್ಸ್ ನ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರಾ? ಹೇಗೆ ಅನ್ನಿಸ್ತು ನಿಮ್ಗೆ? ಇಷ್ಟೊಂದು ಬಂದಿದೆ ಅಂತ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ ಅಂತ. ಓಕೆ. ಫಸ್ಟ್ ಪ್ರಿಪ್ರೇಟರಿ ನಿಮ್ಮ ಪರ್ಫಾರ್ಮೆನ್ಸ್ ಹೆಂಗಿತ್ತು? 95 ಬಂದಿತ್ತು, ಬಟ್ ಹೋಗ್ತಾ ಹೋಗ್ತಾ ಇನ್ನು 99 ಆ ಥರ ಬರ್ತಾ ಇದೆ. ಓಕೆ. ಸೊ ಈಗ ಪ್ರತಿಯೊಂದು ಪ್ರಿಪ್ರೇಟರಿ ಅಥವಾ ಟೆಸ್ಟ್ ಆಗಿರ್ಬೋದು ಮಂದಾರ್, ನಿಮ್ಮ ಒಂದು ಶಾಲೆಯ ಮ್ಯಾನೇಜ್ಮೆಂಟ್ ಕಡೆಯಿಂದ ನಿಮ್ಗೆ ಯಾವ ತರ ಬೆಂಬಲ ಸಿಗ್ತಾ ಇತ್ತು? ಫಾರ್ ಎಕ್ಸಾಂಪಲ್ ಈಗ ಕರೆದು ಈ ತರ ಇಲ್ಲಿ ಡೌನ್ ಆಗಿದ್ಯಾ, ಯಾಕೆ, ಏನ್ ಪ್ರಾಬ್ಲಮ್, ಈ ತರ ಎಲ್ಲ ವಿಚಾರಿಸಿ ಎಲ್ಲಿ ನೀನ್ ಹೆಂಗ್ ಪಿಕಪ್ ಆಗ್ಬೇಕು ಅಂತ ಹೇಳಿ ಗೈಡ್ ಮಾಡ್ತಾ ಇದ್ರ? ಮಾಡ್ತಿದ್ರು. ಹೆಂಗೆ, ಯಾವ ತರ ಮಾಡ್ತಾ ಇದ್ರು? ಅಂದ್ರೆ ಈ ಟಾಪಿಕ್ ಅಲ್ಲಿ ನಿಂದಿದೆ, ಯಾವ್ದು ಬರ್ತಿಲ್ವೋ ಅದನ್ನ ಕಾನ್ಸಂಟ್ರೇಟ್ ಮಾಡು, ಬರೋದನ್ನೇ ಮತ್ತೆ ಓದ್ಬೇಡ. ಈಗ ಬರ್ದಿರೋದನ್ನ ಏನೇನ್ ತಪ್ಪು ಮಾಡಿದ್ರಿ ಆಗೆಲ್ಲ ನೀವು ಎಕ್ಸಾಮ್ ಅಲ್ಲಿ ಅಥವಾ ಟೆಸ್ಟ್ ಅಲ್ಲಿ ಇಲ್ಲಿ ತಪ್ಪು ಮಾಡಿದೀರಾ, ಅದನ್ನ ಹೆಂಗ್ ತಿದ್ದುತ್ತಾ ಇದ್ರು? ನಂದು ಯಾವ್ದು ಮೇಜರ್ ಮಿಸ್ಟೇಕ್ಸ್ ಆಗ್ತಿರ್ಲಿಲ್ಲ, ಎಲ್ಲ ಸಿಲ್ಲಿ ಮಿಸ್ಟೇಕ್ಸ್ ಆಗೋದು. ಈಗ ಸ್ಪೆಲ್ಲಿಂಗ್ ಮಿಸ್ಟೇಕು ಅಥವಾ ಮ್ಯಾಥ್ಸ್ ಅಲ್ಲಿ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ನಂಬರ್ ಬೇರೆ ಬೇರೆ ಹಾಕೊಂಡ್ಬಿಡೋದು, ಫಾರ್ಮುಲಾ ತಪ್ಪಾಗೋದು ಅದಾಗ್ತಿತ್ತು. ಅದಕ್ಕೆ ಅದೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡು, ಮತ್ತೆ ಬರಿಬೇಕಾದ್ರೆ ಕಾನ್ಸಂಟ್ರೇಷನ್ ಇಟ್ಟು ಬರೀ, ಎಲ್ಲೂ ಬೇರೆ ಥಿಂಕ್ ಮಾಡಬೇಡ ಅಂತ ಹೇಳ್ತಿದ್ರು. ಓಕೆ, ಫೈನ್. ಸೊ ಭೂಮಿ, ನಿಮ್ಗೆ ಯಾವ ತರ ಹೇಳ್ತಾ ಇದ್ರು ಸ್ಕೂಲ್ ಮ್ಯಾನೇಜ್ಮೆಂಟ್ ಕಡೆಯಿಂದ? ನಿಮ್ಮ ಒಂದು ರಿವ್ಯೂಸ್ ಏನಿದೆ, ಎಲ್ಲೋ ಒಂದ್ ಕಡೆ ತಪ್ಪು ಮಾಡಿದೀರಾ, ಅದನ್ನ ಹೆಂಗೆ ನೀವು ಕವರ್ ಮಾಡ್ಕೋಬೇಕಂತ ಹೇಳ್ತಾ ಇದ್ರು? ಟೀಚರ್ಸೇ ಒಬ್ರೊಬ್ರನ್ನೇ ಕರೆದು ಅವ್ರು ಎಲ್ಲೆಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಅದನ್ನು ಇಂಪ್ರೂವ್ ಮಾಡ್ಕೊಳಕ್ಕೆ ಏನು ಮಾಡಬೇಕು, ಅಕಸ್ಮಾತ್ ಔಟ್ ಆಫ್ ಔಟ್ ಬಂದಿದ್ರೆ ಇನ್ನೂ ಏನೇನು ಪ್ರೆಸೆಂಟೇಷನ್ಗೆ ಆ್ಯಡ್ ಮಾಡ್ಬೇಕು ಪಾಯಿಂಟ್ಸು, ಆ ಥರ ಎಲ್ಲ ಹೇಳ್ಕೊಡಿ. ಎಲ್ಲೆಲ್ಲಿ ತಪ್ಪು ಮಾಡಿದ್ರಿ ನೀವು ಟೆಸ್ಟಲ್ಲಿ ಹಾಗೆ ಪ್ರಿಪ್ರೇಟರೀಸ್ ಅಲ್ಲಿ? ತುಂಬ ಬೇಸಿಕ್ ಮಿಸ್ಟೇಕ್ಸ್, ಜಾಸ್ತಿ 4 marks 5 marks ಅದ್ರಲ್ಲಿ ಹೋಗ್ತಾ ಇಲ್ಲ. 1 mark 2 mark ಆಪ್ಷನ್ ತಪ್ಪು ಬರ್ದ್ಬಿಟ್ಟು ಆನ್ಸರ್ ಕರೆಕ್ಟ್ ಬರೆಯೋದು, ಆ ಥರ. ಓಕೆ. ಸೊ ಈಗ ನೀವು ಈಗ ಎಕ್ಸಾಮ್ ಅಲ್ಲಿ ಇಷ್ಟು ಅಂಕ ತಗೊಂಡಿದ್ದೀರಾ ಅಲ್ವಾ, ನಿಮ್ಮದೇ ಆದಂತ ಒಂದು ಓನ್ ವೇ ಏನಾದ್ರೂ ಯೂಸ್ ಮಾಡಿದ್ರಾ ಓದೋದಕ್ಕೆ? ಓನ್ ವೇ ಅಂತೇನಿಲ್ಲ, ಟೀಚರ್ಸ್ ಕೊಟ್ಟಿದ್ದ ಗೈಡೆನ್ಸ್ ಮತ್ತೆ ಪೇರೆಂಟ್ಸ್ ಅವ್ರು ಹೇಳಿದ್ದೆ ಮಾಡ್ಕೊಂಡು. ಓಕೆ. ಸೊ ಉದಿತಾ, ನೀವೇನ್ ಹೇಳ್ತೀರಾ? ನೀವು ಹೆಂಗೆ ನಿಮ್ಮ ತಪ್ಪುಗಳನ್ನ ಫೈಂಡ್ ಔಟ್ ಮಾಡಿ ಅದನ್ನ ಹೇಗೆ ತಿತ್ತಾ ಇದ್ರು ನಿಮ್ಮ ಶಾಲೆಯ ಮ್ಯಾನೇಜ್ಮೆಂಟ್ ಕಡೆಯಿಂದ? ಯಾವ ತರ ನಿಮ್ಗೆ ಟಿಪ್ಸ್ ಎಲ್ಲ ಸಿಗ್ತಾ ಇತ್ತು? ಒಬ್ರನ್ನೇ ಕರೆಸಿ ಏನೇನು ಮಿಸ್ಟೇಕ್ಸ್ ಆಗಿದೆ ಅಂತ ಹೇಳ್ತಾ ಇದ್ರು, ಅವರು ಗೈಡ್ ಮಾಡ್ತಾ ಇದ್ರು. ನೆಕ್ಸ್ಟ್ ಈ ತರ ರಿಪೀಟ್ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ರು. ನಿಮ್ಗೆ ತುಂಬಾ ಇಷ್ಟ ಅನ್ಸಿರೋ ಸಬ್ಜೆಕ್ಟ್ ಯಾವುದು? ಸೈನ್ಸ್. ಯಾಕೆ ಇಷ್ಟ? ಚೆನ್ನಾಗಿ ಪಾಠ ಮಾಡ್ತಿದ್ರಾ? ಚೆನ್ನಾಗೂ ಪಾಠ ಮಾಡ್ತಾ ಇದ್ರು, ಮತ್ತೆ ಅದ್ರಲ್ಲಿ
ಇಂಟ್ರೆಸ್ಟ್ ತಿಳ್ಕೊಳ್ಳೋ ಅಂತದ್ ತುಂಬಾ ಇರುತ್ತೆ ಸೈನ್ಸ್ ಅಲ್ಲಿ, ಲೈಕ್ ಅಲ್ವಾ? ಓಕೆ, ತುಂಬಾ ಇಷ್ಟ ಅನ್ಸಿದ್ ಸಬ್ಜೆಕ್ಟ್ ಸೈನ್ಸ್ ಅಲ್ವಾ? ಕಷ್ಟ ಅನ್ಸಿದ್ ಯಾವ್ದು? ಒಂದ್ ಸ್ವಲ್ಪ ಕಷ್ಟ. ಓಕೆ, ಹೆಂಗ್ ಬಟ್ ವರ್ಕ್ ಹೋಗ್ತಾ ಮಾಡ್ತಿದ್ರಿ ಹೋಗ್ತಾ ಇಂಪ್ರೂವ್ ಆಯ್ತು. ಮ್ಯಾಥ್ಸ್ ಮೇಲೆ ಹೆಂಗ್ ವರ್ಕ್ ಮಾಡ್ತಿದ್ರಿ? ಲೈಕ್ ತುಂಬಾ ಜಾಸ್ತಿ ಪೇಪರ್ಸ್ ಕೊಡ್ತಾ ಇದ್ರು, ಅದನ್ನ ವರ್ಕೌಟ್ ಮಾಡ್ತಾ ಇದ್ವಿ. ಓಕೆ, ವೆರಿ ಫೈನ್. ನಿಮ್ಗೆ ತುಂಬಾ ಇಷ್ಟ ಅನ್ಸಿದ್ದು ಸಬ್ಜೆಕ್ಟ್ ಯಾವ್ದು ಭೂಮಿ? ಕಷ್ಟ ಅನ್ಸಿದ್ ಯಾವ್ದು? ಅದ್ರ ಮೇಲೆ ಆ ಬೇಸ್ ಮೇಲೆ ಹೆಂಗ್ ವರ್ಕ್ ಮಾಡ್ತಾ ಇದ್ರಿ? ಇಷ್ಟ ಸೈನ್ಸ್, ಕಷ್ಟ ಎಲ್ಲದರಲ್ಲೂ ಒಂದೊಂದು ಸ್ವಲ್ಪ ಸ್ವಲ್ಪ ಕಷ್ಟದ ಪಾಯಿಂಟ್ಸ್ ಇರ್ತಾ ಇತ್ತು. ಅದು ಪ್ರಿಪ್ರೇಟ್ರೀಸ್ ಮತ್ತು UTs ಎಲ್ಲ ಪ್ರಾಕ್ಟೀಸ್ ಪೇಪರ್ಸ್, ಅಪ್ಲಿಕೇಟಿವ್ ಲೆವೆಲ್ಸ್ ಎಲ್ಲ ಕೊಡ್ತಾ ಇದ್ರು. ಅದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಎಲ್ಲ ಈಸಿ ಆಗ್ತದೆ. ಓಕೆ, ಫೈನ್. ಮಂದಾರ್, ನಿಮಗೆ ತುಂಬಾ ಇಷ್ಟ ಅನ್ಸಿದ್ ಯಾವ್ದು? ಸೈನ್ಸ್. ನಂಗೆಲ್ಲ ಇಷ್ಟ. ಎಲ್ಲ ಇಷ್ಟ, ಎಲ್ಲ ಸಬ್ಜೆಕ್ಟ್ ಇಷ್ಟ. ಕಷ್ಟ ಅಂತ ಒಂದು ಅನ್ಸ್ಲಿಲ್ಲ ಅಂದ್ರೆ ಅಷ್ಟೊಂದು ಡಿಫಿಕಲ್ಟ್ ಇರ್ಲಿಲ್ಲ. ಓಕೆ, ಅದೇ ಯಾವ್ದು ಅಷ್ಟು ಕಷ್ಟ ಅಂತ ಯಾವ್ದು ಅನ್ಸಿಲ್ಲ ನನಗೆ. Okay. ಯಾವ್ದು ಈಗ ನೆಗ್ಲೆಕ್ಟ್ ಮಾಡಿದಾಗ ಮಾತ್ರ ಮಾರ್ಕ್ಸ್ ಹೋಗೋದು ಅಷ್ಟೇ. ಓಕೆ, ಫೈನ್. ಸೊ ನಿಮ್ಮ ಒಂದು ಮುಂದಿನ ಗುರಿ ಏನು? ಏನಾಗ್ಬೇಕು ಅನ್ಕೊಂಡಿದ್ದೀರಾ ಜೀವನದಲ್ಲಿ? ಇಂಜಿನಿಯರ್. ವೆರಿ ಫೈನ್. ಸೊ ನಿಮ್ಮ ಒಂದು ಜೂನಿಯರ್ಸ್ಗೆ ಈಗ 9th ಔಟ್ಪುಟ್ ಆಗಿ 10th ಬರ್ತಾ ಇದಾರಲ್ಲ, ಅವ್ರಿಗೆ ಏನ್ ಹೇಳ್ತೀರಾ? ಅಂದ್ರೆ ನೀವು ಟಿಪ್ಸ್ ಕೊಡ್ಬೇಕು. ಕಾನ್ಸಂಟ್ರೇಷನ್ ಇಟ್ಟು ಓದ್ಬೇಕು, ಡಿಸ್ಟ್ರಾಕ್ಷನ್ಸ್ ಎಲ್ಲೂ ಮಾಡ್ಕೋಬಾರ್ದು. ಟೀಚರ್ಸ್ ಏನ್ ಹೇಳ್ಕೊಡ್ತಾರೋ ಅದನ್ನ ಫಾಲೋ ಮಾಡ್ಬೇಕು. ಈಗ ಇವ್ರಿಗೇನ್ ಗೊತ್ತಾಗ್ತಾರೆ ಎಲ್ಲ ಏನು ಮಾಡಂಗಿಲ್ಲ, ಅವ್ರು ಹೇಳಿದ್ನೆಲ್ಲ ಫಾಲೋ ಮಾಡ್ಬೇಕು. ಒಂದು ಬಿಡದಂಗೆ ಚಾಚು ತಪ್ಪದಂಗೆ ಫಾಲೋ ಮಾಡ್ಕೊಂಡು, ಯಾವಾಗ ಈಗ್ಲಿಂದಾನೆ ಈಗೇನ್ 9th ಔಟ್ಪುಟ್ ಆಗಿ 10th ಬಂದಿರ್ತೀರ, ಸೊ ನಿಮ್ಮ ಯಾರು ಸೀನಿಯರ್ ಗುರುಕುಲ್ ಶಾಲೆಯ ಸೀನಿಯರ್ 10th ಇವಾಗ ಪಾಸ್ ಮಾಡಿ ನೋಡಿ, ಶಾಲೆಗೆ 621 ಅಂಕಗಳನ್ನ ತೆಗಿಯೋದಂದ್ರೆ ಅದು ಅಷ್ಟು ಈಸಿ ಕೆಲಸ ಅಲ್ವೇ ಅಲ್ಲ. ಸೊ ನೀವೇನ್ ಹೇಳ್ತೀರಾ ಭೂಮಿ? ನಿಮ್ಮ ಒಂದು ಟಿಪ್ಸ್ ನಿಮ್ಮ ಜೂನಿಯರ್ಸ್ಗೆ, ಹಾಗೆ ನಿಮ್ಮ ಜೀವನದ ಗುರಿ? ನಾನು ಡಾಕ್ಟರ್ ಆಗಬೇಕು. ವೆರಿ ಫೈನ್. ಜೂನಿಯರ್ಸ್ಗೆ ಟಿಪ್ಸ್ ಅಂದರೆ ಟೀಚರ್ಸ್ ಹೇಳಿದ್ದನ್ನು ಫಾಲೋ ಮಾಡಬೇಕು, ಟೆಸ್ಟ್ ಎಲ್ಲ ಅಟೆಂಡ್ ಮಾಡಬೇಕು, ಟೆಕ್ಸ್ಟ್ ಬುಕ್ನ ಮೇನ್ ಸೋರ್ಸ್ ಆಗಿ ಯೂಸ್ ಮಾಡ್ಕೋಬೇಕು. ಓಕೆ, ಸೊ ನೀವೇನ್ ಹೇಳ್ತೀರಾ ಉದಿತಾ? ನಾನು ಡಾಕ್ಟರ್ ಆಗ್ಬೇಕಂತಾನೆ ಇದೀನಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಜೂನಿಯರ್ಸ್ಗೆ ಟಿಪ್ಸ್ ಕೊಡ್ಬೇಕಪ್ಪ. ನೀವೆಲ್ಲ ಎಷ್ಟು ಶ್ರಮ ಪಟ್ಟು ಓದಿರ್ತೀರಾ, ನೀವ್ ಹೇಳೋ ಒಂದು ಟಿಪ್ಸ್ ಅನ್ನ ಅವರು ಅಡಾಪ್ಟ್ ಮಾಡ್ಕೋತಾರಲ್ವಾ? ಹೇಳಿ. ಕ್ಲಾಸಲ್ಲಿ ಟೀಚರ್ ಪಾಠ ಮಾಡಬೇಕಾದ್ರೆ ನೀಟಾಗಿ ಕೇಳಿಸ್ಕೊಬೇಕು. ಅದರಲ್ಲೇ 50% ನಮಗೆ ಗೊತ್ತಾಗಿರುತ್ತೆ ಏನಿದೆ ಅಂತ. ಅದಾದ್ಮೇಲೆ ಟೆಕ್ಸ್ಟ್ ಬುಕ್ನ ನೀಟಾಗಿ ಓದಿದ್ರೆ ಬರುತ್ತೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ನಿಮ್ಮ ಒಂದು ಅಧ್ಯಯನದ ರೀತಿ ಜೊತೆಗೆ ನಿಮ್ಮ ಒಂದು ಓದಿನ ಕ್ರಮದಲ್ಲಿ ನಿಮ್ಮ ಶಾಲೆಯ ಶಿಕ್ಷಕರ ಪ್ರಮುಖ ಪಾತ್ರ ಯಾವ ರೀತಿಯಾಗಿತ್ತು, ಈ ಎಲ್ಲಾ ಮಾಹಿತಿಗಳನ್ನ ನಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಗುರುಕುಲ್ ಶಾಲೆಯ ವಿದ್ಯಾರ್ಥಿಗಳು ಕೂಡ ತಮ್ಮ ಮನದಾಳದ ಮಾತನ್ನ, ಅವರ ಒಂದು ಅನಿಸಿಕೆ ಅಭಿಪ್ರಾಯವನ್ನ ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಮತ್ತಿಬ್ಬರು ವಿದ್ಯಾರ್ಥಿನಿಯರನ್ನ ಕೂಡ ಮಾತನಾಡಿಸೋಣ. ಅದಕ್ಕೂ ಮುಂಚೆ ನಾವು ತಗೋತಾ ಇದ್ದೀವಿ ನಮ್ಮ SSLC ಟಾಪರ್ಸ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ.
ವೆಲ್ಕಮ್ ಬ್ಯಾಕ್. ವಿರಾಮದ ನಂತರ ಮತ್ತೆ SSLC ಟಾಪರ್ಸ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಗುರುಕುಲ್ ಶಾಲೆಯ ಮತ್ತಿಬ್ಬರು ವಿದ್ಯಾರ್ಥಿಗಳು ನನ್ನೊಟ್ಟಿಗೆ ಜಾಯ್ನ್ ಆಗಿದ್ದಾರೆ. 625ಕ್ಕೆ 619 ಅಂಕಗಳನ್ನ ಪಡೆದುಕೊಂಡಿರುವಂತದ್ದು. ಮೊದಲನೇದಾಗಿ ಭಾವನಾ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಭಾವನಾ. ಥ್ಯಾಂಕ್ ಯು. ಓಕೆ, ಮತ್ತೊಬ್ರು ಶಿರೀಶ್. ವೆಲ್ಕಮ್ ಶಿರೀಶ್. ನಮಸ್ತೆ. ಓಕೆ, ಇಬ್ರಿಗೂ ಕೂಡ ಕಂಗ್ರಾಟ್ಸ್ ನಮ್ಮ ವಾಹಿನಿಯ ಪರವಾಗಿ ಹಾಗೆ ನಿಮ್ಮ ಶಾಲೆಯ ಪರವಾಗಿ. ಥ್ಯಾಂಕ್ ಯು. ಓಕೆ, ಹೇಗಿತ್ತು ನಿಮ್ಮ ಒಂದು ಅಧ್ಯಯನದ ದಿನಚರಿ ಹೇಗಿತ್ತು ಅಂತ ಹೇಳಿ ಭಾವನಾ. ಮಾರ್ನಿಂಗ್ ವಿ ಯೂಸ್ ಟು ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಓಕೆ, ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ರೆ 6 to 7ವರೆಗೂ ನಮ್ಮ ಪಾಡಿಗೆ ನಾವು ಓದ್ಕೊತಿದ್ವಿ. ಲೇಟರ್ ವಿ ಯೂಸ್ ಟು ಗೆಟ್ ರೆಡಿ ಟು ದ ಸ್ಕೂಲಲ್ಲಿ ಒಂದು 6 hours ವಿ ಯೂಸ್ ಟು ಸ್ಪೆಂಡ್ ದ ಟೈಮ್ ರೀಡಿಂಗ್ ಮತ್ತು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಕೂಡ ಇರ್ತಿತ್ತು. ವೆರಿ ನೈಸ್. ಲೇಟರ್ ಹೋಮ್ ಅಸೈನ್ಮೆಂಟ್ಸ್ ಅಲಾಂಗ್ ವಿತ್ ದಟ್ ಸೆಲ್ಫ್ ಸ್ಟಡೀಸ್ ವುಡ್ ಬಿ ಗೋಯಿಂಗ್ ಆನ್ ಇನ್ ದ ಈವ್ನಿಂಗ್. ಓಕೆ, ಫೈನ್. ಸೊ ಶಿರೀಶ್, ನೀವೇನ್ ಹೇಳ್ತೀರಾ? ಹೆಂಗಿತ್ತು ನಿಮ್ಮ ಒಂದು ಓದಿನ ಕ್ರಮ? ಯಾವ ರೀತಿಯಾಗಿತ್ತು? ಮಾರ್ನಿಂಗ್ ಆಸ್ ಯೂಶುವಲ್ ಸೆಲ್ಫ್ ಸ್ಟಡಿ, ಆಮೇಲೆ ಸ್ಕೂಲಿಗೆ ಬಂದಾದ್ಮೇಲೆ ಟೀಚರ್ಸ್ ಗೈಡೆನ್ಸ್ ಎಲ್ಲ ಚೆನ್ನಾಗಿತ್ತು. ಅವರ ಹೆಲ್ಪಿಂದ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಕ್ಕೆ ದಿನದಲ್ಲಿ ಎಷ್ಟು ಶುರುವಾಯಿತು. ಗಂಟೆಗಳ ಕಾಲ ಓದ್ತಾ ಇದ್ರಿ ನೀವು? 5 to 6 hours 5 to 6 hours ಮಿನಿಮಮ್. ಅದು ಮ್ಯಾಕ್ಸ್ ಎಕ್ಸಾಮ್ ಹತ್ರ ಬರ್ತಾ ಇದ್ದಾಗ ಜಾಸ್ತಿ ಮಾಡ್ತಿದ್ರ ಅದನ್ನ? ಜಾಸ್ತಿ ಓದ್ತಾ ಇದ್ವಿ. ಓಕೆ, ಎಷ್ಟು ಅವರ್ಸ್ ಜಾಸ್ತಿ ಮಾಡ್ಕೊಂಡಿದ್ರಿ? 10 ಮೋರ್ ದನ್ 10 ಓದ್ತಾ ಇದ್ವಿ. ಸ್ಕೂಲಿಂದೆಲ್ಲ ಆ್ಯಡ್ ಮಾಡಿ ಎಲ್ಲ ಸೇರಿಸಿ. ಓಕೆ, ಫೈನ್. ಸೊ ಭಾವನಾ, ನಿಮ್ಮ ಒಂದು ಶಾಲೆಯ ಶಿಕ್ಷಕರ ಪಾತ್ರ ನಿಮ್ಮ ಯಶಸ್ಸಿನಲ್ಲಿ ಎಷ್ಟರ ಮಟ್ಟಿಗಿದೆ? ಯಾವ ತರ ಟೀಚಿಂಗ್ ಇತ್ತು? ನೀವು ಅದನ್ನ ಹೆಂಗ್ ತಗೋತಾ ಇದ್ರಿ? ಎಲ್ಲ ಒಂದು ಕಡೆ ತಪ್ಪು ಮಾಡಿದಾಗ ಅದನ್ನ ಹೆಂಗ್ ತಿದ್ದುತ್ತಾ ಇದ್ರು? ಪ್ರತಿಯೊಂದು ಹೇಗಿತ್ತು ಅಂತ ಹೇಳಿ. ಬೇಸಿಕಲಿ ಇನ್ ಆರ್ ಸ್ಕೂಲ್ ಇಂಡಿವಿಜುವಲ್ ಫೋಕಸ್ ಇರ್ತಿತ್ತು. ವೆರಿ ನೈಸ್. ಈಚ್ ಆ್ಯಂಡ್ ಎವ್ರಿ ಟೆಸ್ಟ್ ಆದಮೇಲೆ ಇಂಡಿವಿಜುವಲ್ ಸ್ಟೂಡೆಂಟ್ ಮೇಲೆ ಫೋಕಸ್ ಮಾಡಿ ಅವರ ಫಾಲ್ಟ್ಸು ಮತ್ತು ಅವರ ಪ್ಲಸ್ ಪಾಯಿಂಟ್ಸ್ನ ಮೆನ್ಷನ್ ಮಾಡಿ ಎಂಕರೇಜ್ ಮಾಡ್ತಿದ್ರು. ಮತ್ತು ನಮ್ಮಲ್ಲಿ ಏನು ಕಮ್ಮಿ ಇರ್ತಿತ್ತು ಅದನ್ನ ಮೆನ್ಷನ್ ಮಾಡಿ ವಿ ಯೂಸ್ ಟು ಗೆಟ್ ಯೂಸ್ ಟು ಇಟ್. ಓಕೆ, ಎಕ್ಸಾಮ್ ಹತ್ರ ಬರ್ತಾ ಇದ್ದಾಗೆ ನಿಮ್ಗೆ ಏನಾದ್ರು ಟೆನ್ಷನ್ ಸ್ಟಾರ್ಟ್ ಆಯ್ತಾ? ಅದನ್ನ ಹೆಂಗ್ ಕಂಟ್ರೋಲ್ ಮಾಡಬೇಕು ಹೇಗೆ ಅಂತ ಹೇಳಿ ಟೀಚರ್ಸ್ ಟಿಪ್ಸ್ ಎಲ್ಲ ಕೊಟ್ಟಿದ್ರಾ ನಿಮ್ಗೆ? ಟೀಚರ್ಸ್ ತುಂಬಾ ಟಿಪ್ಸ್ ಕೊಟ್ಟಿದ್ರು ಆ್ಯಕ್ಚುಲಿ. ಅಲಾಂಗ್ ವಿತ್ ದಟ್ ಪ್ಯಾನಿಕ್ ಅಫ್ಕೋರ್ಸ್ ಎಲ್ಲರಿಗೂ ಹಾಗೆ ಆಗುತ್ತೆ. ಪಾಸಿಟಿವ್ ಥಿಂಕಿಂಗ್ ಜೊತೆ ನಮ್ಮ ಎಫರ್ಟ್ಸ್ನ ಹಾಕಿ ಟೀಚರ್ ಸಪೋರ್ಟಿಂದ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದೀರಾ. ಓಕೆ, ಸೊ ಶಿರೀಶ್, ನೀವೇನ್ ಹೇಳ್ತೀರಾ? ಹೆಂಗಿತ್ತು ನಿಮ್ಮ ಒಂದು ತಪ್ಪುಗಳನ್ನ ಎಲ್ಲೆಲ್ಲಿ ತಪ್ಪು ಮಾಡ್ತಾ ಇದ್ದೀರಾ ಅಂತ ಹೇಳಿ ಅದನ್ನೆಲ್ಲ ಹೆಂಗೆ ಗುರುತಿಸಿ ಅದನ್ನೆಲ್ಲ ಹೆಂಗ್ ಪಿಕಪ್ ಮಾಡಿದ್ರು ಅಂತ ಹೇಳಿ ಶಿರೀಶ್. ಸ್ಟಾರ್ಟಿಂಗ್ ಸ್ವಲ್ಪ ಅಷ್ಟೊಂದು ಜಾಸ್ತಿ ಮಾರ್ಕ್ಸ್ ಬರ್ತಾ ಇರಲಿಲ್ಲ. ಆಗ ಟೀಚರ್ಸ್ ಎಲ್ಲ ಬಂದು ಮಾತಾಡಿ ಇಲ್ಲಿ ಈ ಥರ ಮಿಸ್ಟೇಕ್ಸ್ ಆಗ್ತಾ ಇದೆ, ಇದನ್ನು ಕರೆಕ್ಟ್ ಮಾಡ್ಕೊ, ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡ್ಕೊ, ಮತ್ತು ಇನ್ನು ಜಾಸ್ತಿ ಟಿಪ್ಸ್ ಎಲ್ಲ ಹೇಳ್ಕೊಟ್ರು. ಓಕೆ, ಎಷ್ಟು ವರ್ಷದಿಂದ ಅದೇ ಸ್ಕೂಲಲ್ಲಿ ಓದಿದ್ದೀರಾ? ನಾವು 13 years ಇಂದ ಅಲ್ಲೇ. ವೆರಿ ಫೈನ್. ಸೊ ಫ್ರಮ್ M2 ಇಂದ 10th ವರೆಗೂ ನರ್ಸರಿಯಿಂದನೂ ಅಲ್ಲೇ. ಓಕೆ, ಹೆಂಗಿತ್ತು ಅವಾಗೆಲ್ಲ ನಿಮ್ಮ ಓದಿನ ಕ್ರಮ ಯಾವ ತರ ಇತ್ತು? ಸೊ ಟಿಲ್ ಅಂದ್ರೆ ಇಲ್ಲಿವರೆಗೂ ಕೂಡ ನೀವು ಫಸ್ಟ್ ಕ್ಲಾಸ್ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದೀರಾ? ಹೌದು. ಓಕೆ, ಸ್ಟಾರ್ಟಿಂಗ್ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಅಂದ್ರೆ ಗೊತ್ತಾದಂಗಿಂದ 95+ ಇತ್ತು ನಮ್ಮ ಸ್ಕೂಲ್ ಪರ್ಸೆಂಟೇಜು. 10th ಅಲ್ಲಿ ಚೆನ್ನಾಗಿ ಬಂದಿರೋದು ಒಂದು ಸ್ವಲ್ಪ ಖುಷಿ ಆಗ್ತದೆ. ಓಕೆ, ಭಾವನಾ, ನೀವು ಎಷ್ಟು ವರ್ಷಗಳಿಂದ ಅದೇ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ರಿ? ಫ್ರಮ್ grade 6 ಐ ಜಾಯಿನ್ಡ್ ದಟ್ ಸ್ಕೂಲ್ ಫ್ರಮ್ grade 6. ಓಕೆ, ಅಲ್ಲಿಂದ ಇಟ್ ವಾಸ್ ಕ್ವೈಟ್ ಲೈಕ್ ಕೊರೋನಾ ಟೈಮ್ ವಾಸ್ ದೇರ್. ಸೊ ಅದಕ್ಕೆ ಸ್ವಲ್ಪ ಯೂಸ್ ಟು ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಂಡೆ. ಆಮೇಲೆ ಡ್ರಾಸ್ಟಿಕ್ ಇಂಪ್ರೂವ್ಮೆಂಟ್ಸ್ ಸ್ಕೋರ್ಸ್ ಚೆನ್ನಾಗಿ. ಸ್ಟಾರ್ಟಿಂಗ್ ಹೆಂಗ್ ಅನಿಸ್ತಿತ್ತು ನಿಮ್ಗೆ? ಶಾಲೆ ವಾತಾವರಣಕ್ಕೆ ಹೊಂದ್ಕೊಳ್ಳೋದಕ್ಕೆ ಈಸಿ ಇತ್ತಾ, ಕಷ್ಟ ಆಯ್ತಾ, ಹೆಂಗೆ ಅದೆಲ್ಲ? ಇಟ್ ವಾಸ್ ಲೈಕ್ ಆನ್ಲೈನ್ ಕ್ಲಾಸಸ್ ಫಸ್ಟ್ ಇಯರ್ ನನ್ನ ಸ್ಕೂಲಲ್ಲಿ. ಅಲ್ಲೇ ಟೀಚರ್ಸ್ ಎಲ್ಲ ಫ್ರೆಂಡ್ಲಿಯಾಗಿ ಚೆನ್ನಾಗಿ ಕೋಚಿಂಗ್ ಕೊಟ್ಟರು. 7 onwards ಸ್ಕೂಲಿಗೆ ಹೋಗ್ತಾ ಇದ್ವಿ. ಅಲ್ಲಿಂದ ಇಟ್ ವಾಸ್ ಗುಡ್. ಓಕೆ, ನಿಮ್ಮ ಒಂದು ಶಾಲೆಯ ಮ್ಯಾನೇಜ್ಮೆಂಟ್ ಕಡೆಯಿಂದ ಯಾವ ತರ ಬೆಂಬಲ ಸಿಗ್ತಾ ಇತ್ತು ನಿಮ್ಗೆ? ಪ್ರತಿಯೊಂದರಲ್ಲೂ ಆಗಿರ್ಬೋದು, ಶಾಲಾ ಚಟುವಟಿಕೆಗಳಲ್ಲಾಗಿರ್ಬೋದು, ಸ್ಟಡೀಸ್ ಅಲ್ಲಾಗಿರ್ಬೋದು, ಎಲ್ಲದರಲ್ಲೂ ಐಡೆಂಟಿಫೈ ಮಾಡ್ತಾ ಇದ್ರು. ಲೈಕ್ ಚೆನ್ನಾಗಿ ಬಂದಿದೆ ಅಂದ್ರೆ ಅವ್ರನ್ನ ತೋರಿಸಿ ಐಡೆಂಟಿಫೈ ಮಾಡಿ ಎಲ್ಲರ ಮುಂದೆ ರೆಪ್ರೆಸೆಂಟ್ ಮಾಡಿದಾಗ ನಮಗೂ ಪ್ಲೇಸ್ ಅಲ್ಲಿ ಇರ್ಬೇಕು ಅಂತ ನಿಮ್ಗೆ ಅನಿಸ್ತಾ ಇತ್ತು. ಸೊ ಇನ್ ದಿಸ್ ವೇ ಎಂಕರೇಜ್ಮೆಂಟ್ ಆಗ್ತಿತ್ತು. ಒಂದು ಹೆಲ್ದಿ ಕಾಂಪಿಟೇಷನ್ ಅಮಾಂಗ್ ಸ್ಟೂಡೆಂಟ್ಸ್ ಇರ್ತಾ ಇತ್ತು. ಎಲ್ಲದರಲ್ಲೂ ಪಾರ್ಟಿಸಿಪೇಷನ್ ಇತ್ತು ನಮ್ಮ ಸ್ಕೂಲಿಂದ. ಕರಿಕ್ಯುಲರ್ ಆಕ್ಟಿವಿಟಿ, ಸ್ಟಡೀಸ್. ನೀವು ಯಾವ್ದಾವೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಿ? ಸ್ಪೋರ್ಟ್ಸ್ ಅಲ್ಲಿ ಇತ್ತು. ಯಾವುದು? ವಾಲಿಬಾಲ್, ಥ್ರೋ ಬಾಲ್ ಇತ್ತು. ಗರ್ಲ್ಸ್ ಥ್ರೋ ಬಾಲ್, ಚೆಸ್, ಬ್ಯಾಡ್ಮಿಂಟನ್ ನಡೆಸ್ತಿದ್ರು. ಬಾಯ್ಸ್ ವಾಲಿಬಾಲ್ ಅಲ್ಲಿ ಇದ್ರು. ಕಾಂಪಿಟೇಷನ್ಸ್ ನಡೆಸ್ತಿದ್ರು. ಅಲಾಂಗ್ ವಿತ್ ದಟ್ ಸ್ಟಡೀಸಿಗೆ 10th ಬಂದ್ಮೇಲೆ ಸ್ಟಡೀಸ್ ಫೋಕಸ್ ಮಾಡಿದ್ರು. ಓಕೆ, ವೆರಿ ಫೈನ್. ಸೊ ಶಿರೀಶ್,
ನಿಮ್ಮ ಒಂದು ಶಾಲೆಯ ಮ್ಯಾನೇಜ್ಮೆಂಟ್ ಕಡೆಯಿಂದ ನಿಮ್ಗೆ ಯಾವ ತರ ಬೆಂಬಲ ವ್ಯಕ್ತ ಆಗ್ತಾ ಇತ್ತು ಅಂತ ಹೇಳಿ. ಇಂಡಿವಿಜುವಲ್ ಕಾನ್ಸಂಟ್ರೇಷನ್ ಜಾಸ್ತಿ ನಡೀತಿದ್ರು. ಆಮೇಲೆ ಎಲ್ಲೆಲ್ಲಿ ತಪ್ಪು ಮಾಡ್ತಾ ಇದ್ರಿ ನೀವು, ಅದನ್ನ ಹೆಂಗ್ ಫೈಂಡ್ ಔಟ್ ಮಾಡ್ತಾ ಇದ್ರು? ಅಂದರೆ 6 ಪ್ರಿಪ್ರೇಟ್ರೀಸ್ ಮಾಡಿದ್ರು. 5 ಪ್ರಿಪ್ರೇಟ್ರಿ ಸ್ಕೂಲಿಂದ ಒಂದು ಡಿಸ್ಟಿಕ್ ಪ್ರಿಪ್ರೇಟ್ರಿ ನಡೀತು. ಅದರಲ್ಲೆಲ್ಲ ಎಲ್ಲೆಲ್ಲಿ ರಾಂಗ್ ಮಿಸ್ಟೇಕ್ಸ್ ಆಗ್ತಿದೆ. ಹೆಂಗಿತ್ತು ನಿಮ್ ಸ್ಕೋರಿಂಗ್ಸ್ ಎಲ್ಲ ಹೆಂಗಿತ್ತು ಅದರಲ್ಲಿ? ಆಲ್ಮೋಸ್ಟ್ 93% ಹಂಗೆ ಬರೋದು. ಅದು ಎಲ್ಲ ಇನ್ನೂ ಕೇಪಬಲ್ ಇದೆಯಾ, ಜಾಸ್ತಿ ಇದೆಯಾ ಅಂತೆಲ್ಲ ಹೇಳ್ತಾ ಇದ್ರು. ಹ್ಯಾಂಡ್ ರೈಟಿಂಗ್ ಒಂದು ಸ್ವಲ್ಪ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಂದ್ರೂ ಅದನ್ನ ನೋಡ್ಕೋ ಅಂತೆಲ್ಲ ಹೇಳ್ತಾ ಇದ್ರು. ಓಕೆ, ಯಾವ ತರ ಪ್ರಾಮುಖ್ಯತೆ ಒಂದು ಚಾಪ್ಟರ್ ಅಂತ ಹೇಳಿ ತಗೊಂಡಾಗ ಅದಕ್ಕೆ ಹೆಂಗೆ ಪ್ರಾಮುಖ್ಯತೆ ಕೊಟ್ಟು ನಿಮ್ಗೆ ಟೀಚ್ ಮಾಡ್ತಾ ಇದ್ರು, ಹೆಂಗ್ ಓದಿಸ್ತಾ ಇದ್ರು ಅದನ್ನ? ನಮ್ಮ ಕೈಲೇ ರೀಡಿಂಗ್ ಮಾಡಿಸೋರು ಫಸ್ಟು. ಓಕೆ, ಆಮೇಲೆ ಹೋಮ್ ಅಸೈನ್ಮೆಂಟ್ ಅಂತ ಕೊಟ್ಟಾಗ ಓನಾಗಿ ಆನ್ಸರ್ಸ್ ನಾವೇ ನಾವೇ ಫ್ರೇಮ್ ಮಾಡಿ ಅದಕ್ಕೆ ನಾವೇ ಆನ್ಸರ್ ಮಾಡಬೇಕಿತ್ತು. ಆ ಥರ ಎಲ್ಲ ಮಾಡ್ತಿದ್ರು. ಓಕೆ, ನೀವೇನ್ ಹೇಳ್ತೀರಾ ಭಾವನಾ, ಹೆಂಗಿತ್ತು ಅದೆಲ್ಲ ಒಂದು ಚಾಪ್ಟರ್ ಅಂತ ಹೇಳಿ ತಗೊಂಡಾಗ? ಯಾಕೆಂದ್ರೆ ಚಾಪ್ಟರ್ನ ಕಂಪೇರ್ ಮಾಡಿದ್ರೆ ಒಂದೊಂದು ಪ್ರತಿಯೊಂದು ಕೂಡ ಕಲಿಯೋದು ತಿಳ್ಕೊಳ್ಳೋದು ಹೊಸದಿದ್ದೇ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಎಷ್ಟು ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ರು? ಸೊ ಲ್ಯಾಂಗ್ವೇಜಸ್ ಆದ್ರೆ ರೀಡಿಂಗ್ ಸ್ಕಿಲ್ಸ್ ಹೋಗ್ತಾ ಇತ್ತು. ಓಕೆ, ಎಲ್ಲಾರ್ದು ಇಂಪ್ರೂವ್ ಆಗಿ ಇಂಡಿವಿಜುವಲ್ ಆಗಿ ಓದಿಸ್ತಿದ್ರು. ಸೊ ಕೋರ್ ಸಬ್ಜೆಕ್ಟ್ಸಿಗೆ ಬಂದರೆ ಫಾರ್ ಎಕ್ಸಾಂಪಲ್ ಸೈನ್ಸ್ ಎಷ್ಟು ಡೆಪ್ತ್ ಆಗಿ ಅವ್ರು ಹೇಳ್ಕೊಡ್ಬೋದಿತ್ತೋ ಶಿ ಥಾಟ್ ಅಸ್ ವೆರಿ ವೆಲ್. ದಟ್ ವಾಸ್ ಪ್ಲಸ್ ಪಾಯಿಂಟ್ ಫಾರ್ ಅಸ್. ಮ್ಯಾಥ್ಸ್ ವೆನ್ ಇಟ್ ಕಮ್ಸ್ ಟು ಮ್ಯಾಥ್ಸ್ ಲೈಕ್ ಈಗ ನಮಗೆ ಎಕ್ಸಾಮಲ್ಲಿ ಹಂಗೆ ಡೈರೆಕ್ಟ್ ಕ್ವೆಶನ್ಸ್ ಬರಲ್ಲ. ಸೊ ಅದಕ್ಕೆ ಏನೇನು ಬೇಕೋ ಅದೆಲ್ಲ ಪ್ರಿಪ್ರೇಷನ್ಸ್ ಆಗ್ತಿತ್ತು. ಸೋಷಿಯಲ್ ಅಷ್ಟೇ, ಕರೆಂಟ್ ಅಫೇರ್ಸ್ ಬಗ್ಗೆನೂ ಡಿಸ್ಕಸ್ ಮಾಡ್ತಾ ಟೆಕ್ಸ್ಟ್ ಬುಕ್ ಓದ್ತಾ ಇಟ್ ವಾಸ್ ಫನ್. ಓಕೆ, ಸೊ ನಿಮಗೆ ತುಂಬಾ ಈಸಿ ಅನ್ಸಿದ ಸಬ್ಜೆಕ್ಟ್ ಯಾವುದು? ಈಸಿ ಅನ್ನೋದ್ರಿಂದ ಲೈಕ್ ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಓನ್ ಡಿಫಿಕಲ್ಟೀಸ್. ಓಕೆ, ಈಸಿ ಅಂತ ಏನು ಇರ್ತಿರಲಿಲ್ಲ, ಲೈಕ್ ಆಲ್ ವರ್ ಓಕೆ. ಸೊ ಶಿರೀಶ್, ನಿಮ್ಗೆ ತುಂಬಾ ಈಸಿ ಅನ್ಸಿದ ಸಬ್ಜೆಕ್ಟ್ ಯಾವುದು, ಕಷ್ಟ ಅನ್ಸಿದ್ ಯಾವುದು, ಅದ್ರ ಮೇಲೆ ಹೆಂಗ್ ವರ್ಕ್ ಮಾಡಿದ್ರಿ? ಕಷ್ಟ ಅಂತ ಯಾವುದೂ ಇರಲಿಲ್ಲ. ಬಟ್ ಅಂದರೆ ಕಾಂಪ್ಲಿಕೇಟೆಡ್ ಅಂತ ಬಂದರೆ ಒಂದು ಸ್ವಲ್ಪ ಕನ್ನಡದಲ್ಲಿ ಮಾರ್ಕ್ಸ್ ಕಮ್ಮಿ ಬರ್ತಾ ಇತ್ತು. ಇನ್ನು ಮಿಕ್ಕಿದೆಲ್ಲ ಕನ್ನಡದಲ್ಲಿ 123. ಓಕೆ, ವೆರಿ ಫೈನ್. 2 ಮಾರ್ಕ್ಸ್ ಕಮ್ಮಿ. ಓಕೆ, ನೀವು ಕಷ್ಟ ಅನ್ಸಿದ್ರ ಮೇಲೆ ಹೆಂಗ್ ವರ್ಕ್ ಮಾಡ್ತಾ ಇರಿ, ಯಾವ ಸಬ್ಜೆಕ್ಟ್ ಮೇಲೆ? ಮೋಸ್ಟ್ ಆಫ್ ದ ಟೈಮ್ ಮ್ಯಾಥ್ಸು ಸೈನ್ಸೇ ಜಾಸ್ತಿ ಪೂರ್ತಿ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಇತ್ತು. ಯಾಕೆ ನೆಕ್ಸ್ಟ್ ಅಂದರೆ ಅದೇ ಆ ಕೋರ್ಸಲ್ಲೇ ಹೋಗ್ಬೇಕು ಅಂತ. ಓಕೆ, ಸೊ ಈಗ ನೆಕ್ಸ್ಟ್ ಯಾವ ಕಾಲೇಜ್ಗೆ ಜಾಯಿನ್ ಆಗ್ಬೇಕಂತ ಅನ್ಕೊಂತಾ ಇದ್ದೀರಾ ಶಿರೀಶ್? ನಾವು ಶ್ರೀ ಗುರುಕುಲಲ್ಲೇ ಅದೇ ಕಂಟಿನ್ಯೂ ಮಾಡ್ಬೇಕಂತ ಇದ್ದೀವಿ. ಓಕೆ, ಯಾವ ಕಾಂಬಿನೇಷನ್ ತಗೋಬೇಕಂತ ಇದ್ದೀರಾ? PCMB. ಏನ್ ಆಗ್ಬೇಕು ಅನ್ಕೊಂಡಿದ್ದೀರಾ ಮುಂದೆ? ಮುಂದೆ ಮೆಡಿಕಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಓಕೆ, ಸೊ ಆಲ್ ದ ಬೆಸ್ಟ್. ಅಂಡ್ ಭಾವನಾ, ನೀವು ಯಾವ ಕಾಲೇಜಿಗೆ ಜಾಯಿನ್ ಆಗ್ಬೇಕು ಅನ್ಕೊಂಡಿದ್ದೀರಾ, ಯಾವ ಒಂದು ಕಾಂಬಿನೇಷನ್ ತಗೋಬೇಕಂತ ಅನ್ಕೊಳ್ತಾ ಇದ್ದೀರಾ? ಸೊ ಗುರುಕುಲ್ ಕಾಲೇಜ್ ಓಕೆ, PCMC ಕಂಪ್ಯೂಟರ್ ಸೈನ್ಸ್. ಓಕೆ, ಏನಾಗಬೇಕು ನಿಮ್ಮ ಏಮ್ ಏನು, ಮುಂದಿನ ಗುರಿ? ಸಿವಿಲ್ ಸರ್ವಿಸಸ್ ಜಾಯಿನ್ ಆಗೋ ಪ್ಲಾನ್ಸ್ ಇದೆ. ಓಕೆ, ಸೊ ಇಂಜಿನಿಯರಿಂಗ್ ಮಾಡಿ ಇಟ್ಸ್ ಬೆಟರ್ ಅನ್ಸುತ್ತೆ. ಸೊ ಈಗ ನಿಮ್ಮ ಸ್ಕೂಲಲ್ಲಿ ಜೂನಿಯರ್ಸ್ ಇದ್ದಾರೆ ಗೊತ್ತಲ್ವಾ? Yeah. ಈಗ 9th ಔಟ್ಪುಟ್ ಆಗಿ 10th ಬಂದಿದ್ದಾರೆ. ಸೊ ಅವ್ರಿಗೆ ಏನ್ ಹೇಳೋದಿಕ್ ಬಯಸ್ತೀರಾ ನೀವು, ನಿಮ್ಮ ಒಂದು ಟಿಪ್ಸ್? ಟೀಚರ್ ಸಜೆಷನ್ಸ್ ಅಫ್ಕೋರ್ಸ್ ಫಾಲೋ ಮಾಡಲೇಬೇಕಾಗುತ್ತೆ. ಕೆಲವೊಂದು ಟೆಕ್ನಿಕ್ಸ್ ಅವ್ರಿಗೆ ಏನು ವರ್ಕ್ ಆಗುತ್ತೆ ಅನ್ನೋದನ್ನ ಅವರೇ ಫೈಂಡ್ ಔಟ್ ಮಾಡ್ಕೊಬೇಕು. ಸೊ ದೇ ಹ್ಯಾವ್ ಟು ವರ್ಕ್ ಆನ್ ಸೆವೆರಲ್ ಥಿಂಗ್ಸ್ ವಿಚ್ ದೇ ಆರ್ ಇನ್ ವೀಕ್ ಪಾಯಿಂಟ್ಸ್ ಯಾವ್ದಾದಿದೆ ಅದ್ರ ಮೇಲೆ ವರ್ಕ್ ಮಾಡಬೇಕು. ಪೇರೆಂಟ್ಸ್ ಸಪೋರ್ಟ್, ಸೀನಿಯರ್ಸ್ ಅಡ್ವೈಸಸ್ ಕೆಲವೊಂದು ತಗೊಳ್ಬೇಕಾಗುತ್ತೆ, ಕೆಲವೊಂದು ಇಟ್ಸ್ ಲೆಫ್ಟ್ ಟು ದೆಮ್. ಓಕೆ, ಸೊ ಸ್ಕಿಲ್ಸ್ ಜಾಸ್ತಿ ರೀಡಿಂಗ್ ಅಲ್ಲ ಅಂತಲ್ಲ, ಎಂಜಾಯ್ ಮಾಡ್ಕೊಂಡು ಓದಿದ್ರೆ ಇಟ್ಸ್ ಬೆಟರ್. ಓಕೆ, ಶಿರೀಶ್, ನೀವೇನ್ ಹೇಳೋದಿಕ್ ಬಯಸ್ತೀರಾ ನಿಮ್ಮ ಜೂನಿಯರ್ಸ್ಗೆ? 10th ಅಂದಮೇಲೆ ಎಲ್ಲ ಪ್ರೆಷರ್ ಆಗ್ತಾರೆ. ಪ್ರೆಷರ್ ಹ್ಯಾಂಡಲ್ ಮಾಡೋದು ಮೇಯ್ನ್ ಆಗಿ ಕಲ್ತ್ಕೊಬೇಕು. ಹೇಳೋದಂದ್ರೆ ಎಲ್ಲರ ಪ್ರೆಷರ್ನ ಹ್ಯಾಂಡಲ್ ಮಾಡಿ, ಏನೇ ಪ್ರೆಷರ್ ಹಾಕಿದ್ರು ತಲೆಗೆ ತಗೋಬೇಡಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ ಶಿರೀಶ್? ನೆಕ್ಸ್ಟ್ ಹೇಳಿ, ಏನ್ ಹೇಳೋದಿಕ್ ಬಯಸ್ತೀರಾ ಮತ್ತೆ ನಿಮ್ಮ ಜೂನಿಯರ್ಸ್ಗೆ? ಮೇಯ್ನ್ ಆಗಿ ಯಾವ ಸಬ್ಜೆಕ್ಟಲ್ಲಿ ವೀಕ್ ಇದೆ ಅದು ಕಾನ್ಸಂಟ್ರೇಷನ್ ಜಾಸ್ತಿ ಇರಲಿ ಅಂತ ಹೇಳಿ. ಆಮೇಲೆ ಮೇಯ್ನಾಗಿ ಎಲ್ಲರ ಸಜೆಷನ್ನು ಎಲ್ಲ ತಗೊಳಕ್ ಹೋಗ್ಬೇಡಿ. ನಿಮಗೆ ಯಾವ್ದು ಯೂಸ್ಫುಲ್ ಇದೆ ಅದನ್ನ ನೀವು ತಗೊಳ್ಳಿ ಅಂತ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ನಿಮ್ಮ ಒಂದು ಓದಿನ ಕ್ರಮಗಳು, ಅಧ್ಯಯನದ ರೀತಿ ಹೆಂಗಿತ್ತು, ನೀವು ಪಟ್ಟಂತಹ ಶ್ರಮ, ಇದೆಲ್ಲದನ್ನ ಕೂಡ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ.
ಸೊ ನಾನು ಆಗ್ಲೇ ಹೇಳ್ದಂಗೆ 10ನೇ ತರಗತಿ ಅಂದ್ರೆ ಅವ್ರು ಏನ್ ಅನ್ಕೊಂಡಿರ್ತಾರೆ ಮುಂದಿನ ಭವಿಷ್ಯದ ಗುರಿಗೆ ಅದು ಮೊದಲನೇ ಮೆಟ್ಟಿಲಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಅವರು ಅನ್ಕೊಂಡಿರುವಂತಹ ನಿಟ್ಟಿನಲ್ಲಿ ಅವರು ಕೂಡ ಮಾರ್ಕ್ಸ್ ಅನ್ನ ತೆಗೆದುಕೊಂಡು ಅವರವರ ಖುಷಿಯಲ್ಲಿ ಕೂಡ ಇದ್ದಾರೆ. ಸೊ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.